ಏನನ್ನಿಸ್ತು RCB ವಿನ್ ಆಗಿದ್ದು? ಸಕ್ಕತ್ತಾಗಿದೆ, ಫುಲ್ ಖುಷಾಗಿದೆ ನಮಗಂತೂ. ಫುಲ್ ಕ್ರೇಜ್. ನೋಡಿದ್ರೆ ಪ್ಲೇಯರ್ಸ್ ಒಳಗಡೆ ಬಿಟ್ಟಿಲ್ಲ, ಪಬ್ಲಿಕ್ ಜಾಸ್ತಿ ಇತ್ತಾನ. ಪಬ್ಲಿಕ್ 1 ಕೋಟಿ ಜನ ಇದ್ದಾರೆ ಸರ್. ಕಾರಣ ಅಂತ ಕೇಳ್ರೆ ಪಾಪ ಜನ ಸತ್ತೋಗಿದ್ದಾರೆ. ಈ ಎಮೋಷನಲ್ ಹೆಂಗ್ ಸೆಲೆಬ್ರೇಟ್ ಮಾಡಕ ಅಂತ ಹೇಳಿ ಆಗಲ್ಲ ತಾನೆ. ನಾನೊಂದು ವಿಷಯ ಹೇಳ, ಇದು ಯಾವತ್ತೂ ಟ್ರೋಫಿ ಬಗ್ಗೆ ಆಗಿರಲಿಲ್ಲ. ಟ್ರೋಫಿ ಒಂದು ಲೆಗಸಿ ಡಿಫೈನ್ ಮಾಡುತ್ತೆ ಅಂದರೆ ಕ್ರಿಕೆಟ್ ಇಷ್ಟಪಟ್ಟವ್ರು ಎಲ್ಲರೂ ಆಸ್ಟ್ರೇಲಿಯಾ ಫ್ಯಾನ್ಸ್ ಆಗಿರೋರು. ಯಾಕೆ ಹೇಳ್ರಿ, ಅವ್ರ ಹತ್ರ ಇರೋದು ಜಾಸ್ತಿ ಟ್ರೋಫಿ. ಒಂದು ಟ್ರೋಫಿ ಯಾವತ್ತೂ ಒಂದು ಟೀಮ್ನ ಡಿಫೈನ್ ಮಾಡಲ್ಲ. ಈ ಗೆದ್ದಿರೋ ಟ್ರೋಫಿ ನಮ್ಮ ಹೇಟರ್ಸ್ನ ಸೈಲೆಂಟ್ ಮಾಡಿದೆ ಹೊರತು RCB ಲೆಗಸಿ ಟ್ರೋಫಿಗಿಂತ ದೊಡ್ಡದು, ವಿರಾಟ್ ಕೊಹ್ಲಿ ಲೆಗಸಿ ಟ್ರೋಫಿಗಿಂತ ದೊಡ್ಡದು, ಬೆಂಗಳೂರು ಇಂಡಿಯನ್ IPLಗಿಂತ ದೊಡ್ಡದು. ಈ ಸತಿ ಗೆದ್ದಿರೋದು ಟ್ರೋಫಿ ಅಲ್ಲ ಸರ್, ಟ್ರೋಫಿ ಎಲ್ಲರ ಹತ್ರ ಇದೆ. ಒಂದು ಸರ್, ಒಂದು ಬೇಡ ಸರ್, ಬೇಡ, ಬೇರೆಯವ್ರ ಲೆವೆಲ್ಗೆ ನಾವು ಇಳಿಯೋದು ಬೇಡ. ನಾವು ಗೆದ್ದಿದ್ದೀವಿ, ನಾವು ಸಂಭ್ರಮ ಪಡೋಣ. ಅವ್ರು ಗೆದ್ದಾಗ ಅವ್ರು ಸಂಭ್ರಮ ಪಡೋದು ಬಿಟ್ಟು ಬೇರೆಯವ್ರಿಗೆ ಮಾಡ್ತಾರೆ. ನಾವು ಸಂಭ್ರಮ ಪಡೋಣ ಸರ್, ಬೇರೆಯವ್ರ ಬಗ್ಗೆ ಬೇರೆಯವ್ರದ್ದು ನಾವು ಸಂಭ್ರಮ ಪಡೋಣ, ಅದು ಮುಖ್ಯ. ಸ್ಟೇಡಿಯಂ ಅಲ್ಲಿ ಒಂದು ಕೂಗ್ ಬರ್ತಾ ಇದೆ, ಅಲ್ಲಿನ ಸ್ಥಳೀಯರು ಮಾತ್ರ ಒಳಗಡೆ ಬಿಟ್ಕೊಂಡ್ರೆ ಸರಿಯಾದ ಫ್ಯಾನ್ಸ್ಗಳಿಗೆ ಒಳಗಡೆ ಬಿಡ್ಲಿಲ್ಲ ಅಂತ. ಸರ್ ಏನೋ ಆಗಿದೆ, ಅದಕ್ಕೆ ಬಿಡ್ತಿಲ್ಲ. ನೀವು ಸರಿಯಾದ ಗೆಲ್ತೀವಿ ಒಂದು ದಿನ, ಅದು ಒಳ್ಳೆತನ. ಅದು ನೀವು ಸರ್, ನೀವು ಸರಿಯಾದ ಫ್ಯಾನ್ ಆದ್ರೆ ನಿಮ್ಗೆ ಟ್ರೋಫಿ ನೋಡೋದು ಸ್ಟೇಡಿಯಂ ಒಳಗೆ ಬಿಡೋದು ಮ್ಯಾಟರ್ ಆಗಲ್ಲ, ನಾವು ಗೆದ್ದಿರೋದು ಮ್ಯಾಟರ್ ಆಗುತ್ತೆ ಅಷ್ಟೇ. ನಾವು ಗೆದ್ದಿದ್ದೀವಿ, ಅದೇ ದೊಡ್ಡದು. ನಮಗೆ ನೋಡಕ್ಕಾಗ್ತಾ ಏನು ಮಾಡಕ್ಕಾಗಲ್ಲ. ಇವಾಗ ನಾವೇನ್ ಮಾಡ್ಬೋದು, ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಜನ ಸತ್ತಿರೋದಕ್ಕೆ ಬಿಡ್ತಿಲ್ಲ, ಇಲ್ಲ ಬಿಡ್ತಿದ್ರು ನಮ್ನ. ಏನು ಮಾಡಕ್ಕಾಗಲ್ಲ ಇಂಥ ಸರ್ಕಮ್ಸ್ಟೆನ್ಸ್ ಅಲ್ಲಿ. ನಾವಿಷ್ಟು ಜನ ನಮ್ಮ ಬಾಸ್ ಅವ್ರಿಗೆ ಶಾಂತಿ ಸಿಗ್ಲಿ. 18 ವರ್ಷ ಆಗಿದೆ, ಗೊತ್ತಿತ್ತು ಪ್ರಕಾರ ಅವರು ಸಿಸ್ಟಮ್ ಮಾಡಬೇಕಿತ್ತು. ಇದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತದಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ಮಾಡಿಲ್ಲ ಅಂದ್ರೆ ಅವ್ರ ಪ್ರಾಬ್ಲಮ್, ಗೌರ್ಮೆಂಟ್ ಹೊಡಿಬೇಕು ರಬ್ಬಲ್ಲೇ ಹಂಗಂತೇಳಿ ಯಾರನ್ನು ಬೈಯೋದಕ್ಕಾಗಲ್ಲ. ಇಲ್ಲಿ ಬಂದಿರೋರೆಲ್ಲ ಅಭಿಮಾನಿಗಳು, ಅವ್ರು ನೋಡದೆ ಹೋಗ್ಲಿ, ಕ್ರೌಡ್ ಅನ್ನೋ ದೊಡ್ಡದು. ಸರ್, ಸರ್ಕಾರ ಇದ್ರ ಬಗ್ಗೆ ಗಮನ ತಗೊಬೇಕು. ನಮ್ಮ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಲಿ RCB ಫ್ಯಾನ್ಸ್ ಆಗಲಿ ತುಂಬ ಜನ ಇದ್ದಾರೆ. ಯಾಕೆಂದರೆ ಕ್ರೌಡ್ ಬರ್ತದೆ ಅನ್ನೋದು ಗೊತ್ತಿದ್ದು ಇವರು ಭಾನುವಾರ ಇಟ್ಕೊಂಡಿರೋ ಪರವಾಗಿಲ್ಲ, ನಾವೆಲ್ಲ ಬರ್ತೀವಿ. ಬಟ್ ಜನ ಸತ್ತಿರೋದು ಒಂದು, ಏಕೆಂದರೆ ಒಬ್ಬರು ಪ್ರಾಣನೂ ಅಮೂಲ್ಯವಾದದ್ದು. ಅದರಿಂದ ಅದು ಕೇರ್ ತೊಗೊಬೇಕಾಯ್ತು. ಸರ್ಕಾರ ಎಡವಿದೆ ಅಂತ ಹೇಳ್ತೀನಿ ಸರ್. ಇದರಲ್ಲಿ ನೀವೇನು ಹೇಳ್ತೀರಾ? ಏನಿಲ್ಲ ಸರ್, ಅದೇ ಸರ್, ಸರ್ಕಾರ ಎಡವಿರೋದ್ರಿಂದ ಅಟ್ಲೀಸ್ಟ್ ಈ ಥರ ಒಂದು ಪ್ರಾಣನೂ ಅದಕ್ಕೆ ಬೆಲೆ ಕೊಡಬೇಕಲ್ವ ಸರ್. ಬಟ್ ಈ ಕೇರ್ ತೊಗೊಂಡಿದ್ದೀರಿ, ಈ ಥರ ಆಗ್ತಿರ್ಲಿಲ್ಲ. ಕರೆಕ್ಟಾಗಿ ಎಲ್ಲ ರೋಡ್ಗಳು ಬ್ಲಾಕ್ ಮಾಡಿಕೊಂಡು ಪ್ರತಿಯೊಂದು ಏಕೆಂದರೆ RCB ಅಭಿಮಾನಿ ಒಂದು ಮಗುವಿಂದ ಹಿಡಿದು ಎಲ್ಲರೂ ಬಂದಿರ್ತಾರೆ. ಯಾಕೆಂದರೆ ಬಂದಿರೋರು ಅವರು ತೊಗೊಂಡಿರ್ತಾರೆ. ಬಟ್ ಇನ್ನೂ ಜಾಸ್ತಿ ಆ್ಯಕ್ಷನ್ ತೊಗೊಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.